ತಮ್ಮ ಸಂದೇಶವನ್ನು ನೀಡಿದಂತಹ ನಮಗೆ ಅತ್ಯಂತ ಗೌರವಿತರು ಕಾಜಿಗಳಾಗಿರುವಂತಹ ಬಹುಮಾನದ ಮಾನ್ಯ ಉಸ್ತಾದತ್ವವನ್ನು ಮೇರಿಕೊಂಡು ವೇದಿಕೆ ಮೇಲೆ ಉಪಸ್ಥಿತವಂತಹ ನಮಗೆಲ್ಲ ಆತ್ಮೀಯರು ನಮಗೆಲ್ಲ ಗೌರವಿತರಾಗಿರುವಂತಹ ಬಹುಮಾನದ ಮಶೂದ್ ತಂಗಲ್ನವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಂತಹ ಉಲ್ಲಾಲ ದರ್ಗಾ ಸಮಿತಿಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ಮೇಲ್ವಹಿಸುವಂಥ ಗೌರವಂತಹ ಹನೀಫ್ ಹಾಜಿರ್ ಅವರೇ, ಕಾರ್ಯಕ್ರಮ ನಡೆಸುವಂತಹ ನಮ್ಮ ಜನರಲ್ ಸೆಕ್ರೆಟರಿ ಅಂತ ಮೊಹಮ್ಮದ್ ಸಕ್ಕಬೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಜಿಲ್ಲಾ ವಕ್ಫಿನ ಅಧ್ಯಕ್ಷ ಅಂತ ನಾಸೀರ್ ಅವರೇ, ಮಾಜಿ ಅಧ್ಯಕ್ಷ ಅಂತ ಕಣಚೂರು ಮೋನಾಕನ್ ಅವರೇ, ಮಾಜಿ ಅಧ್ಯಕ್ಷರಾಗಿರುವಂತಹ ರಶೀದ್ ಅಕ್ಕನ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಶಾಕಿರ್ ಅಜೀರ್ ಅವರೇ, ಮಜೀದ್ ಅಕ್ಕನ್ ಅವರೇ, ಎಲ್ಲ ನಮ್ಮ ಈ ಒಂದು ಅರಬಿಕ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಬಹುಮಾನ್ಯರಾಗಿರುವಂತಹ ನಮ್ಮ ಪ್ರಾಂಶುಪಾಲರೇ, ವೇದಿಕೆ ಮೇಲೆಲ್ಲ ಉಲೇಮಾಗಲಿ, ಉಮರಾಕಲಿ, ತಂಗಲವರೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರೇ, ಈ ಒಂದು ದರ್ಗಾ ಸಮಿತಿಯ ಪದಾಧಿಕಾರಿಯಾಗಿರುವಂಥ ಅಶ್ರಫ್ ಅವರೇ, ನಾಜೀರ್ ಅವರು, ಇನ್ನಿತ ಎಲ್ಲ ನಮ್ಮ ಸಮಿತಿಯ ಸರ್ವ ಸದಸ್ಯರುಗಳೇ, ಮುಸ್ತಫರ್ ಅವರೇ, ಮುಂದಿರುವ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಅತ್ಯಂತ ಸಂತೋಷವಾಗ್ತಿದೆ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಉಲ್ಲಾಲ ದರ್ಗದ ಉರುಸ್ ಕಾರ್ಯಕ್ರಮ ಬಹುಶಃ ಮುಂದಿನ ಏಪ್ರಿಲ್ 24ರಿಂದ ಮೇ 18ರವರೆಗೆ ನಡೆಯಲಿಕ್ಕಿದೆ. ನಿಮಗೆಲ್ಲರಿಗೂ ಏನಿದೆ ಬಂದಾಗ ಈ ಒಂದು ದಿವಸ ಘೋಷಣಾದ ತಕ್ಷಣ ನಮ್ಮ ಕಣ್ಣ ಮುಂದೆಗೆ ಬರುವುದೇ ಈ ಒಂದು ತಿಂಗಳ ಈ ಒಂದು ಪಾವಿತ್ರ್ಯತೆಯ ಜನರ ಸಡಗರ, ಕಾರ್ಯಕರ್ತರ, ವಾಲಂಟಿಯರ್ಗಳ ಕೆಲಸ, ಇಲ್ಲಿರುವಂಥ ಎಲ್ಲ ಉಲೇಮಾಗಳ ಉಮರಾಕಲ ದುವಾಗಳು, ಇಲ್ಲಿ ಬರುವಂಥ ದೊಡ್ಡ ದೊಡ್ಡ ಉಲೇಮಾಗಳ ಮಾತುಗಳು, ಪ್ರಭಾಷಣಗಳು, ಬಹುಶಃ ಇದೆಲ್ಲರಿಗೂ ಈಗಲೇ ನಮ್ಮ ಕಣ್ಣ ಮುಂದೆಗೆ ಬಂದು ಆ ದಿವಸ ಎಷ್ಟು ಬೇಗ ಬರ್ತದೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇವತ್ತು ಇದ್ದೇವೆ. ಆ ಒಂದು ಹುಮ್ಮಸ್ಸು ಇವತ್ತು ನಮ್ಮೆಲ್ಲರಿಗೂ ಕೂಡ ಬರ್ತದೆ. ಇದು ಯಾಕಂದರೆ ಇದನ್ನು ಈ ಒಂದು ಮಣ್ಣಿನ ಪಾವಿತ್ರ್ಯತೆಯ ದೊಡ್ಡ ಮಟ್ಟದ ಗುಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮನ್ನು ಅಗಲಿದಂತಹ ತಾಜುಲ್ ಉಲೇಮಾ, ಆ ಒಂದು ಕದ್ದುಸಲಾದ ಅವರ ಆ ಒಂದು ಕಾಲದಲ್ಲಿ ತಗೊಂಡಂಥ ದೊಡ್ಡ ಮಟ್ಟದ ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು, ತದನಂತರ ಅದರ ಚುಕ್ಕಾಣಿ ಹೊಡೆದಂತಹ ನಮಗೆ ಅತ್ಯಂತ ಗೌರವಿತರು, ಪ್ರೀತಿಗೆ ಪಾತ್ರರಾಗಿದ್ದು ನಮ್ಮನ್ನು ಅಗಲಿದಂತಹ ನಮ್ಮ ಬಹುಮಾನವಾಗಿದ್ದಂಥ ಫಜಲ್ ಕೊಯಮ್ಮ ಕೂರ ತಂಗಲ್ ಅವರ ಅವರ ಆ ಒಂದು ನೇತೃತ್ವದಲ್ಲಿ ನಾವು ಏನೆಲ್ಲ ಅತ್ಯುತ್ತಮವಾದ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಮಾಡಿ ಬಂದಿದ್ದೇವೆ, ಆ ಒಂದು ವಿಶ್ವದಲ್ಲೇ ಇವತ್ತು ಪ್ರಚಾರ ಪಡೆಯುವಂಥ ಅವಕಾಶ ಆಯಿತಾ. ಇವತ್ತು ಬಹುಶಃ ಆ ಒಂದು ಸ್ಥಾನದಲ್ಲಿ ನಮಗೆ ದೊಡ್ಡ ಒಂದು ಗುರುಗಳಾಗಿ ನಿಂತುಕೊಂಡು ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿದ್ದುಕೊಂಡು ಇಂಥ ಹಲವಾರು ಕಾರ್ಯಕ್ರಮದ ಹಲವಾರು ಅನುಭವಗಳು ಹೊಂದಿದಂತಹ ಈಗ ಕಾಜಿ ಸ್ವೀಕರಿಸಿ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಆ ಒಂದು ನೋವನ್ನು ಶಮನಗೊಳಿಸಿದಂಥ ಕಾಯಮತ್ತಂಗಲ್ಲವರ ಆ ಒಂದು ಗ್ಯಾಪನ್ನು ತುಂಬಿಸಿ ನಮ್ಮೆಲ್ಲರ ನೋವಿಗೆ ಬಹುಶಃ ಅಲ್ಲಿ ಆ ಒಂದು ಕಡಿಮೆಗೊಳಿಸಿ ಇವರ ನೇತೃತ್ವವನ್ನು ವಹಿಸಿದಂತಹ AP ಉಸ್ತಾದ್ ಅವರ ನೇತೃತ್ವದಲ್ಲಿ ದರ್ಗಾ ಸಮಿತಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಮಾಜಿ ಪದಾಧಿಕಾರಿಗಳು, ಈ ಊರಿನ ಎಲ್ಲ ಹಿರಿಯಕಿಯರ ಜೊತೆಗೂಡಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆಂಬ ವಿಶ್ವಾಸನ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೆಲ್ಲ ಊರವರಿಗೆ ಹೇಳುವುದಿಷ್ಟೇ, ಇದು ಬರೀ ದರ್ಗಾ ಸಮಿತಿ ಮತ್ತು ಕಾಜಿಯವರ ಮತ್ತು ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿ ಮಾತ್ರ ಅಲ್ಲ. ಉರೂಸ್ ಕಾರ್ಯಕ್ರಮ ಅದು ಉಲ್ಲಾಲ ಸೈಯದ್ ಮನಿ ದರ್ಗಾದ ಉರೂಸ್ ಆದರೂ ಕೂಡ ಈ ಉರೂಸ್ ಕಾರ್ಯಕ್ರಮ ಉಲ್ಲಾಲದ ಪ್ರತಿಯೊಂದು ಮನೆಯವರ ಕೂಡ ಉತ್ಸವದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಲ್ಲಾಲದ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಕೂಡ ಇದರಲ್ಲಿ ಸಂಭ್ರಮಿಸುವ, ಸಂತೋಷ ಪಡುವಂಥ ಒಂದು ಉತ್ಸವ, ಒಂದು ಉರೂಸ್ ಆಗಿರುತ್ತದೆ. ಆದ ಕಾರಣ ಉಲ್ಲಾಲದ ಪ್ರತಿಯೊಂದು ಮನೆಯವರ ಜವಾಬ್ದಾರಿ ಅಂತ ಹೇಳಿದರೆ ಸಂಪೂರ್ಣವಾದ ಸಹಕಾರವನ್ನು ಸಮಿತಿಯವರಿಗೆ ಕೊಟ್ಟು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ನಮ್ಮೆಲ್ಲ ರೀತಿಯ ಸಹಕಾರ ಮುಂದಿನ 2-3 ತಿಂಗಳಲ್ಲಿ ನಾವು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ಉಪಕಾರ ಮಾಡಲಿಕ್ಕೆ ಆಗದಿದ್ದರೆ ದಯವಿಟ್ಟು ಉಪದ್ರವನ್ನು ಮಾಡಲಿಕ್ಕೆ ಹೋಗಬೇಕು. ಎಷ್ಟೊಂದು ಉಪಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನೀವು ನೋಡಿಕೊಂಡು ಹೋಗುವಂಥ ವಿಚಾರ ಆಗಬೇಕು. ಸಣ್ಣ ಪುಟ್ಟ ವಿಚಾರನೆಲ್ಲ ಬದಿಗಿಟ್ಟು ಕಾಯಿ ಚರಪಿರಿಯೆಲ್ಲ ಬಿಟ್ಟು ಒಂದೇ ಒಕ್ಕಲಿನಿಂದ ನಾವು ಉಲ್ಲಾಲದವರು ಇಡೀ ಊರವರು ಒಗ್ಗಟ್ಟಾಗಿದ್ದೇವೆ. ಈ ಒಂದು ಉರುಸನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದೇವೆ. ಐತಿಹಾಸಿಕವಾದ ದಾಖಲೆಯ ಒಂದು ಪ್ರೀತಿಯ, ಸೋದರತೆಯ, ಸಮಾನತೆಯ ಒಂದು ಕಾರ್ಯಕ್ರಮವಾಗಿ ಇಲ್ಲಿ ಬರುವಂಥ ಎಲ್ಲ ಅತಿಥಿಗಳಲ್ಲಿ, ಇಲ್ಲಿಗೆ ಬರುವಂಥ ಇನ್ನಿತರ ಭಕ್ತಾದಿಗಳಿಗೆ, ಅಭಿಮಾನಿಗಳಿಗೆ, ಎಲ್ಲ ಜಾತಿ, ಎಲ್ಲ ವರ್ಗದವರಿಗೆ ಗೌರವ ಬರುವಂಥ ರೀತಿ ಮಾಡೋ ಜವಾಬ್ದಾರಿ ಅದು ನಮ್ಮ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಅಂತ ಕಲಕಲ್ಲಿ ಬೇಡಿಕೊಳ್ತೇನೆ.
ಉರೂಸಿಗೆ ಸಿಕ್ಕುವಂಥ ಗೌರವ ಅದು ಇಡೀ ಉಳ್ಳಾಳದ ಜನತೆಗೆ ಸಿಕ್ಕುವಂಥ ಗೌರವ ಅಂತ ಈ ಒಂದು ಪ್ರದೇಶದ ಪ್ರತಿಯೊಂದು ಮನೆಯವರು ಕೂಡ ಇವತ್ತು ಆಲೋಚನೆ ಮಾಡಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾನು ಕಳಕಳಿಯಿಂದ ಪ್ರತಿಯೊಬ್ಬರು ನಾನು ಕೇಳಿಕೊಂಡು ಪ್ರತಿಯೊಬ್ಬರ ಸಹಕಾರ ಕೊಡಿ. ನಾನು ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ ಎಲ್ಲರ ಜೊತೆ ಕೂಡ ನಾನು ಕೇಳಿಕೊಳ್ತೇನೆ. ಇದು ಉರುಸು ನಮ್ಮೆಲ್ಲರ ಉರುಸಾಗಿ ಪರಿವರ್ತನೆ ಆಗಲಿ. ನಮಗೆಲ್ಲರಿಗೂ ಕೂಡ ಇದರಿಂದ ಒಂದು ದೊಡ್ಡ ಮಟ್ಟ ಶ್ರೇಯಸ್ಸು, ಆರೋಗ್ಯ, ಆಯುಷ್ಯ ಇನ್ನಷ್ಟು ನಮಗೆ ಶಕ್ತಿ ಬರುವಂಥ ವಿಚಾರ ಇವತ್ತಾಗಲಿ. ನಮ್ಮ ಸ್ಥಳಕ್ಕೆ ಇವತ್ತು ಗೌರವ ಬಂದು ಈ ಒಂದು ಉರುಸ್ ಭವಿಷ್ಯದ ಜನಾಂಗಕ್ಕೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮುಂದುವರಿಸುವಂಥ ಕಾರ್ಯಕ್ರಮ ಇವತ್ತು ಆಗಲಿ ಅಂತ ಹೇಳಿಕೊಂಡು, ಬಹುಶಃ ಇವತ್ತು ನಮ್ಮ ದರ್ಗಾ ಸಮಿತಿ ಅಧ್ಯಕ್ಷರು ಕಾಜಿಯವರ ಮುಖಾಂತರ ತಮ್ಮ ಮನವಿಯನ್ನು ಕೊಟ್ಟಿದ್ದಾರೆ. ಅದು ನನ್ನ ಪ್ರಯತ್ನ ಅಲ್ಲ, ತಮ್ಮ ತಂದೆಯವರ ಪ್ರಯತ್ನ ಬೇರೆ. ಉಳ್ಳಾಲದ ಈ ಒಂದು ಪವಿತ್ರ ಮಣ್ಣಿನ ಒಂದು ಶಕ್ತಿ ಏನಂತ ಹೇಳಿದರೆ, ಉಳ್ಳಾಲ ದರ್ಗಾದವರು ಏನೆಲ್ಲ ಕೇಳಿದ್ದಾರೆ ಅದೆಲ್ಲವೂ ಕೂಡ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉಳ್ಳಾಲದವರು ಕೇಳಿದ ಯಾವುದೇ ಕೆಲಸ ಆಗಲಿಲ್ಲ ಅಂತ ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದು ಬಹುಶಃ ನೀವು ನನಗೆ ಶಕ್ತಿ ಕೊಟ್ಟು ಮಾಡಿ, ಅದು ನನ್ನ ಶಕ್ತಿ ಅಲ್ಲ, ಅದು ಈ ಪವಿತ್ರವಾದ ಈ ಸ್ಥಳದ ಉಳ್ಳಾಲದ ಮಣ್ಣಿನ ದರ್ಗದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಲ್ಲ ಉಲೇಮಾಗಲು ವಿಶೇಷ ದುವಾ ಮುಖಾಂತರ ಆಗುವಂಥದ್ದು. ಈ ಮನವಿ ಕೊಟ್ಟಿದ್ದೀರಿ, ನನಗೆ ವಿಶ್ವಾಸ ಇದೆ. ಖಂಡಿತವಾಗಿಯೂ ಕೂಡ ಕಾಜಿ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿ ಜೊತೆ ನಾನು ಮಾತಾಡಿಕೊಂಡು ಇದನ್ನು ಕೂಡ ನಾನು ಬಹುಶಃ ಮುಂದಿನ ದಿನದಲ್ಲಿ ಅವರಿಗೆ ಮಾತಾಡಿ ನನ್ನಿಂದ ಆಗುವಂಥ ಎಲ್ಲ ಪ್ರಾಮಾಣಿಕತೆ ಆ ಒಂದು ಸಹಕಾರ ಹಿಂದೆ ಕೂಡ ಕೊಟ್ಟಿದ್ದೇವೆ. ನಾವು ಬಹುಶಃ ಈಗಲೂ ಕೂಡ ಕೊಡ್ತೇವೆ. ಇನ್ನು ಮುಂದೆ ಕೂಡ ಅಧಿಕಾರ ಇರಲಿ, ಅಧಿಕಾರ ಇಲ್ಲದಿರಲಿ, ಇಲ್ಲಿ ಕಾರ್ಯಕರ್ತರಾಗಿ ಈ ಒಂದು ದರ್ಗದ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನೊಬ್ಬ ಕಾರ್ಯಕರ್ತನಾಗಿ ತನ್ನ ಸಂಪೂರ್ಣವಾದ ಸಹಕಾರ ನನ್ನ ಜೀವನ ಪೂರ್ತಿ ನಾನು ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಒಂದೇ ಮಾತಲ್ಲಿ ಮುಗಿಸುವಂಥ, ನಾವು ಹುಟ್ಟಿದ್ದು ಬಹುಶಃ ತಂದೆ ಹುಟ್ಟಿದ್ದು ಉಪ್ಪಾಲ, ತಾಯಿ ಹುಟ್ಟಿದ್ದು ಕಡಬ, ನಾನು ಹುಟ್ಟಿದ್ದು ಮಂಗಳೂರು. ಅದು ತಂದೆ ಬಂದು ಶಾಸಕರಾಗಿ ಆದದ್ದು ಇಲ್ಲಿ, ನಾನು ನನ್ನ ಪ್ರೀತಿಯಿಂದ ನನ್ನ ಕ್ಷೇತ್ರ ಗೆಲ್ಲಿಸೋದು ಇಲ್ಲಿ. ತಂದೆ ತಾಯಿ ತೀರಿ ಹೋದಾಗ ನಿಜವಾಗಿ ಬಹುಶಃ ಊರಿಗೆ ತಗೊಂಡು ಹೋಗುವಂಥ ಇರ್ತದೆ ಮೈಯತ್ತನ್ನು ದಫನ್ ಮಾಡಲಿಕ್ಕೆ. ಆದರೆ ನಾವು ಮಾಡಿದ್ದು ಉಳ್ಳಾಲದ ಇದು ಪವಿತ್ರವಾದ ಮಣ್ಣಿನಲ್ಲಿ. ಅದರ ಅರ್ಥ ಏನು, ನಾಳೆ ನಾನು ಎಷ್ಟೇ ಜನ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಾಳೆ ನಾನು ಕೂಡ ನನ್ನ ಅಂತಿಮ ದಿನಗಳನ್ನು ಇದೇ ಮಣ್ಣಿನಲ್ಲಿ ಬಹುಶಃ ನಾನು ಕೂಡ ಇವತ್ತು ಪರ್ಮನೆಂಟಾಗಿ ಇಲ್ಲೇ ನಿಲ್ಲುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ನಿಸ್ವಾರ್ಥವಾಗಿ ಪ್ರೀತಿಯಿಂದ ಸೋದರತೆ ಎಲ್ಲರನ್ನು ಕೂಡ ಜೊತೆಗೂಡಿಕೊಂಡು ನಾವು ಮುಂದೆ ನಾವು ಎಲ್ಲ ಹೋಗುವಂತ ಹೇಳಿಕೊಳ್ಳುತ್ತಾ, ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗುವಾಗ ಸಣ್ಣ ಪುಟ್ಟ ವಿಚಾರಗಳು ಕೆಲವೊಂದು ಹಾಗೇ ಆಗ್ತದೆ. ಎಲ್ಲರೂ ಕೂಡ ಮನುಷ್ಯರೇ, ಅದು ನೂರಕ್ಕೂ ಎಲ್ಲ ಆ ಸಂದರ್ಭದಲ್ಲಿ ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಸಾಕುವ ಜವಾಬ್ದಾರಿ ಅದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ, ನಾವು ಜೊತೆಯಲ್ಲಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಇದ್ದಾರೆ ಅವರ ಕೈ ಹಿಡಿದುಕೊಂಡು ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ನಾನು ಇವತ್ತು ಕೇಳಿಕೊಳ್ತಾ, ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು, ವೇದಿಕೆ ಮೇಲೆ ಇರುವಂಥ ಬಹುಮಾನ ತಂಗಲಿರಲಿ, ಬಹುಮಾನ ನಮ್ಮ ಕಾಜಿ ಪಿ ಉತ್ಸಾಹದವರಿರಲಿ, ಅದೇ ರೀತಿ ನಮ್ಮ ಇನ್ನಿದ ಎಲ್ಲ ಉಲೇಮಾಗಲ ಉಮರಾಕಲ್ಲ, ನಿಮ್ಮೆಲ್ಲರೂ ನಾನು ಕೇಳಿಕೊಂಡು ನನಗೆ ಹೋಗೋದು ಸ್ವಲ್ಪ ಅವಕಾಶ ಮಾಡಿ ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತು ಮುಗಿಸ್ನೇ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತುಹು. ಅಧ್ಯಕ್ಷರ ಕಮಿಟಿಗೆ ನಾನು ಸಂಪೂರ್ಣವಾದ ಸಹಕಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.